ರಾಜ್ಯ ಕಾಂಗ್ರೆಸ್ನ ಈ ಚೊಂಬು ಅಭಿಯಾನಕ್ಕೆ ಬೆದರಿತ ಕೇಂದ್ರ ಸರ್ಕಾರ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಸೋಮವಾರದ ಒಳಗೆ ರಾಜ್ಯಕ್ಕೆ ಬರ ಪರಿಹಾರದ ಹಣ ರಿಲೀಸ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಸೂಚನೆ ಬಳಿಕ ಹಣ ಬಿಡುಗಡೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಒಂದು ಪ್ರಮುಖ ನಿರ್ಧಾರವನ್ನ ಎಲೆಕ್ಷನ್ ಸಂದರ್ಭದಲ್ಲಿ ಕೇಂದ್ರ ತೆಗೆದುಕೊಂಡಿರೋದು. ಹಣ ರಿಲೀಸ್ ಅನ್ನ ಮಾಡೋದಕ್ಕೆ ಚುನಾವಣಾ ಆಯೋಗವೂ ಕೂಡ ಅನುಮತಿಯನ್ನ ನೀಡುತ್ತೆ. ಸಮಸ್ಯೆಯನ್ನ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಿ, ಸುಪ್ರೀಂ ಕೋರ್ಟ್ ವರೆಗೂ ಪರಿಹಾರ ವಿಚಾರವನ್ನ ತರಬೇಡಿ, ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟ್. ಇಲ್ಲಿವರೆಗೂ ಇದ್ದಂತ ಗಂಭೀರವಾದಂತ ಆರೋಪ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಿದ್ದು, ಬರ ಪರಿಹಾರ ಕೇಳಿ 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 ಸಾಕಾಗಿ ಹೋಯ್ತು, ಬರ ಪರಿಹಾರ ಕೊಡ್ತಾ ಇಲ್ಲ, ನಮ್ಗೆ ಅನ್ಯಾಯ ಆಗ್ತಿದೆ, ನಮ್ಗೆ ಮೋಸ ಆಗ್ತಿದೆ ಅಂತ. ಸೊ ಆ ಕಾರಣಕ್ಕಾಗಿಯೇ ಇತ್ತೀಚೆಗೆ ಈ ಚೊಂಬು ಅಭಿಯಾನವನ್ನ ಕೂಡ ಶುರು ಮಾಡಿದ್ದು ಕಾಂಗ್ರೆಸ್ಸಿಗರು. ರಾಜ್ಯಕ್ಕೆ ನಮಗೆ ಸಿಕ್ಕಿರೋದು ಕೇಂದ್ರದಿಂದ ಬರೀ ಚೊಂಬು ಮಾತ್ರ, ಖಾಲಿ ಚೊಂಬು ಮಾತ್ರ ಅಂತ. ಇದೀಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿರುವಂತ ಹಿನ್ನೆಲೆಯಲ್ಲಿ ಈ ಬರ ಪರಿಹಾರದ ವಿಚಾರವನ್ನ ಇಲ್ಲಿವರೆಗೂ ತೆಗೆದುಕೊಂಡು ಬರಬೇಡಿ, ನಿಮ್ಮಲ್ಲೇ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಸೋಮವಾರದ ಒಳಗೆ ಈ ಹಣವನ್ನ ಬಿಡುಗಡೆ ಮಾಡುವಂತ ನಿರ್ಧಾರಕ್ಕೆ ಬರಲಾಗಿದೆ. ಸೊ ಎಮರ್ಜೆನ್ಸಿ ಅಂತ ಬಂದಾಗ ಈ ತರ ಅನುದಾನಗಳನ್ನ ಬಿಡುಗಡೆ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಚುನಾವಣಾ ಆಯೋಗ ಅವಕಾಶವನ್ನ ಕೊಡಬೇಕಷ್ಟೇ. ಸಾಮಾನ್ಯವಾಗಿ ಎಲೆಕ್ಷನ್ ಸಂದರ್ಭದಲ್ಲಿ ಯಾವುದೇ ಅನುದಾನಗಳನ್ನ ಬಿಡುಗಡೆ ಮಾಡೋ ಹಾಗಿಲ್ಲ, ನೀತಿ ಸಂಹಿತೆ ಜಾರಿ ಆದ್ಮೇಲೆ. ಅದೇ ತುಂಬಾ ಎಮರ್ಜೆನ್ಸಿ ಪೀರಿಯಡ್ ಇದೆ, ಈಗ ಬರಗಾಲದಿಂದ ಸಿಕ್ಕಾಪಟ್ಟೆ ಸಮಸ್ಯೆಯನ್ನ ಎದುರಿಸಲಾಗ್ತಾ ಇದೆ. ಸೊ ಚುನಾವಣಾ ಆಯೋಗಕ್ಕೂ ಮನವಿಯನ್ನ ಮಾಡ್ಕೊಳ್ಳಲಾಗಿತ್ತು, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ. ಸೊ ಅದರಿಂದನೂ ಪರ್ಮಿಷನ್ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಇದೀಗ ಸೋಮವಾರದ ಒಳಗೆ ಅನುದಾನವನ್ನ ಬಿಡುಗಡೆ ಮಾಡೋದಕ್ಕೆ ಕೇಂದ್ರ ಪ್ಲಾನ್ ಮಾಡ್ಕೊಂಡಿದೆ. ಸೊ ಅಲ್ಲಿಗೆ ಕಾಂಗ್ರೆಸ್ನವರು ಇಲ್ಲಿವರೆಗೂ ಹೋರಾಟ ಮಾಡ್ತಾ ಇದ್ದಿದ್ದು, ಪ್ರತಿಭಟನೆ ಮಾಡ್ತಾ ಇದ್ದಕ್ಕೆ ಈಗ ಫಲ ಸಿಕ್ಕುವ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ, ಸನ್ನಿಹಿತವಾಗಿದೆ. ಚೊಂಬು ಪ್ರದರ್ಶನ ಮಾಡಿದ್ದು ಕೂಡ ವರ್ಕೌಟ್ ಆಯ್ತಾ ಅನ್ನುವಂಥ ಪ್ರಶ್ನೆ. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಈ ಪೇ ಸಿಎಂ ಅನ್ನೋದು ಕೂಡ ಇಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗಿತ್ತು. ಸೊ ಹಾಗಾಗಿ ಇದನ್ನ ತೀರಾ ಸಿಲಿಯಾಗಿ ತೆಗೆದುಕೊಳ್ಳೋದು ಬೇಡ, ನೆಗ್ಲೆಕ್ಟ್ ಮಾಡೋದು ಬೇಡ, ಬಿಡುಗಡೆ ಮಾಡಿಬಿಡೋಣ ಅನುದಾನವನ್ನ. ಇಲ್ಲ ಅಂತಂದ್ರೆ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಕಷ್ಟ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಕೇಂದ್ರ ಸರ್ಕಾರ ಕೂಡ ಹಾಕಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಅನುದಾನ ಬಿಡುಗಡೆಗೆ ಮುಂದಾಗಲಾಗಿದೆ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೋಮವಾರದ ಒಳಗೆ ರಾಜ್ಯಕ್ಕೆ ಬರ ಪರಿಹಾರದ ಹಣ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ. ಆ ಒಂದು ನಿರ್ಧಾರವನ್ನ ಬಿಜೆಪಿ ನಾಯಕರುಗಳು ತೆಗೆದುಕೊಂಡಿದ್ದಾರೆ ಕೇಂದ್ರದಲ್ಲಿ ಅಂತ. ಕಾಂಗ್ರೆಸ್ ಪ್ರಬಲವಾಗಿ ಪ್ರಯೋಗ ಮಾಡಿದಂತ ಅಸ್ತ್ರ ಈ ಚುನಾವಣೆಯಲ್ಲಿ ಅಂದ್ರೆ ಅದು ಅನುದಾನದ ಅಸ್ತ್ರವೇ. ನಮ್ಗೇನು ಅನುದಾನ ಕೊಟ್ಟಿಲ್ಲ, ನಾವು ಕೇಳಿ ಕೇಳಿ ಸಾಕಾಯ್ತು, ಪತ್ರ ಬರೆದ್ವಿ, ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ಕೊಂಡು ಬರೋದಕ್ಕೂ ಸಮಯಾವಕಾಶವನ್ನ ಕೇಳಿದ್ವಿ, ಇದಂತ ಬಿಜೆಪಿ ಸಂಸದರುಗಳು ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ, ಮಾತಾಡ್ಲಿಲ್ಲ, ನಮ್ಗೆ ಅನ್ಯಾಯ ಆಯ್ತು, ನಮಗ್ ಮೋಸ ಆಯ್ತು, ಬೇಕು ಅಂತ ಮಾಡಿದ್ರು. ಈ ಇಷ್ಟು ಗಂಭೀರವಾದಂತ ಆರೋಪವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು, ಅಂದ್ರೆ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ರು. ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡಿದವ್ರು ನೀವು ಯಾಕೆ ಪದೇ ಪದೇ ರಾಜ್ಯಕ್ಕೆ ಬಂದು ಮತಬೇಟೆಗಿಳಿತಾ ಇದ್ದೀರಾ, ಮತ ಯಾವ ಮುಖ ಇಟ್ಕೊಂಡು ಕೇಳ್ತೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸೊ ಫೈನಲಿ ಈ ಎಲ್ಲ ಮುಜುಗರದಿಂದ, ಈ ಎಲ್ಲ ಅಸ್ತ್ರಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈಗೊಂದು ಸೋಮವಾರದ ಒಳಗಡೆನೆ ಹಣ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.